ಇವತ್ತು ಚೆಕಪ್ ಇತ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೊರಡಬೇಕಾಗಿತ್ತು. ಇನ್ನು ನನ್ನ ಹಸ್ಬೆಂಡು ಬೆಂಗಳೂರಿಂದ ಬಂದಿದ್ರು. ಎಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ ನಿಮ್ಗೆ ಎಷ್ಟು ತಿಂಗಳು ಸಿಸ್ಟರ್ ಇವಾಗ ಅಂತ ಹೇಳ್ಬಿಟ್ಟು. ಇವಾಗ ನನಗೆ 9 ಮಂತ್ಸ್ ಅಂದರೆ 36 ವೀಕ್ಸ್ ಕಂಪ್ಲೀಟ್ ಆಯಿತು. ಇವಾಗ 37 ವೀಕ್ಸ್ ರನ್ನಿಂಗಲ್ಲಿದೆ. ಚೆಕಪ್ ಮುಗಿಸ್ಕೊಂಡು ಇನ್ನು ಮಗುಗೆ ಏನೇನು ಬೇಕು ಅದನ್ನೆಲ್ಲ ಬಟ್ಟೆಗಳನ್ನ ತಗೊಂಡು ಬಂದ್ವಿ. ಅಮ್ಮ ಅದನ್ನೆಲ್ಲ ವಾಶಿಗೆ ಹಾಕ್ಬಿಟ್ಟು ಒಣಗಿಸಿ ರೆಡಿ ಮಾಡಿ ಇಟ್ಟಿದ್ರು. ಆದ್ಮೇಲೆ ಯಾವಾಗ ಡೆಲಿವರಿ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಗು ಬಟ್ಟೆಗಳನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ವಾಶ್ ಮಾಡಿ ಬ್ಯಾಗಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಸ್ಪಿಟಲ್ಗೆ ಹೋದಾಗ ತುಂಬ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಬಿ ಎಕ್ಸ್ಪೀರಿಯನ್ಸ್ ನ ನೋಡ್ಕೊಂಡು ಇಷ್ಟೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಯಾರಾದರೂ ನ್ಯೂ ಮಾಮ್ಸ್ ಇದ್ರೆ ಅವ್ರಿಗೂ ಸಹಾಯ ಆಗುತ್ತೆ. ಇದ್ರ ಕಂಪ್ಲೀಟ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಮಯ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಗಣೇಶ ಹಬ್ಬ ಬೇರೆ ಹತ್ರ ಬಂತಲ್ವಾ, ಹಾಗಾಗಿ ಉಂಡೆ ಮತ್ತೆ ಕರ್ಜಿಕಾಯಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇಂಗಾನೆಲ್ಲ ರಾತ್ರಿನೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ನನ್ನ ಹಸ್ಬೆಂಡ್ ಮತ್ತೆ ಖುಷಿ ಇಬ್ರು ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ಅವ್ರು ಬರೋ ಅಷ್ಟರೊಳಗೆ ಇದನ್ನೆಲ್ಲ ತಯಾರಿ ಮಾಡಿಟ್ಕೊಂಡ್ರೆ ಖುಷಿ ಬಂದ್ಮೇಲೆ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಉಂಡೆ ಮತ್ತೆ ಕರ್ಜಿಕಾಯಿನೆಲ್ಲ ರೆಡಿ ಮಾಡ್ಕೊಂಡ್ವಿ.